ನೀವೇನ್ರೆ 1993 ಶಾರುಖ್ ಖಾನದ ಬಾಜಿಗರ್ ಮೂವಿಯನ್ನ ನೋಡಿದ್ರ? ಆ ಮೂವಿದಾಗ ಒಂದು ಡೈಲಾಗ್ ಐತಿ, ಹಾರ್ ಕರ್ ಜೀತ್ನೆ ವಾಲೆ ಕೋ ಬಾಜಿಗರ್ ಕೇತೆ ಅಂತ. ಇದ ವೀಕ್ಷಕರೇನ್ ಡೈಲಾಗ್ ಐತಿದ ನಮ್ಮ ದೇಶದೇನ್ ಎಲ್ಲಕ್ಕಿಂತ ದೊಡ್ಡ ಪೇಂಟ್ ಕಂಪ್ನಿ ಏಷ್ಯನ್ ಪೇಂಟ್ ಐತಿ, ಅದಕ್ಕೆ ಸೂಟ್ ಆಗ್ತೈತಿ ನೋಡ್ರಿ. 6-7 ತಿಂಗಳ ಹಿಂದ ಬಿರ್ಲಾ ಓಪ್ಸ್ದ ಪೇಂಟ್ ಬಂದಿತ್ತ ಬಿರ್ಲಾ ಅವ್ರದ. ಬರಾನ ವೀಕ್ಷಕರೇ, ಏಷ್ಯನ್ ಪೇಂಟ್ದೇನೀಗ ಆಟ ಮುಗ್ದ ಹೋಗ್ತೈತಿ, ಏಷ್ಯನ್ ಪೇಂಟ್ ಏನ್ ರಿಟರ್ನ್ ಅನ್ನ ಕೊಡಂಗಿಲ್ಲ ಹಂಗಿಂಗ್ ಅಂತ ಎಲ್ಲಾರು ಅಂದ್ರ. ಬಟ್ ವೀಕ್ಷಕರೇ ನೋಡ್ಬೋದು, ಏಷ್ಯನ್ ಪೇಂಟ್ ನಾವು ಸ್ಟಾಕ್ ಕರೆಂಟ್ ಪರಿಸ್ಥಿತಿ ನೋಡ್ರ ಚಲೋನ ಐತ್ರಿ. 6 ತಿಂಗಳನ್ಯಾಗ 25% ಕಿಂತನೂ ಹೆಚ್ಚು ರಿಟರ್ನ್ ಕೊಟ್ಟೈತಿ ವೀಕ್ಷಕರೇ. ಆದ್ರೂ ಏಷ್ಯನ್ ಪೇಂಟಿಗೆ ಇದೇನು ಒಂದು ವರ್ಷ ಇತ್ತ, 2024ರಿಂದ 25 ಅಷ್ಟು ಈಸಿ ಇಲ್ಲಾಗಿತ್ತ. ಹಲವಾರು ಚಾಲೆಂಜ್ಗಳು ಬಂದು ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಫಸ್ಟ್ ಏನು ತಿಳ್ಕೊಳ್ಳೋಣ ಅಂತಂದ್ರೆ, ಯಾವ ಥರ ಏಷ್ಯನ್ ಪೇಂಟ್ದ ಮಾರ್ಕೆಟ್ ಶೇರ್ ಏನು ಏಷ್ಯನ್ ಪೇಂಟ್ ಭಾರತನಾಗ ಕಿಂಗ್ ಇತ್ತು ವೀಕ್ಷಕರೇ ಪೇಂಟ್ ಸೆಕ್ಟರ್ನಾಗ, ಅಲ್ಲಿಂದ ಯಾವ ಥರ ಕೆಳಗೆ ಇಳ್ಕೊಂಡು ಬರತೈತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಿರ್ಲಾ ಅವರು ಯಾವ ಥರ ಏಷ್ಯನ್ ಪೇಂಟಿಗೆ ಫೈಟ್ ಕೊಡತ್ತಾರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಿರ್ಲಾ ಅವ್ರು ಫೈಟ್ ಕೊಟ್ರನು ಏನು ಬಿರ್ಲಾದವ್ರ ಗ್ರಾಸಿಮ್ ಕಂಪ್ನಿ ಮುಖಾಂತರ, ಗ್ರಾಸಿಮ್ ಇಂಡಸ್ಟ್ರೀಸ್ ಮುಖಾಂತರ ಏನು ಪೇಂಟ್ದ ಹೊಸ ಬ್ರ್ಯಾಂಡ್ ಅನ್ನ ಲಾಂಚ್ ಮಾಡಿರ ಬಿರ್ಲಾ ಓಪ್ಸ್ ಅಂತ, ಆ ಹೆಸರದಿಂದನೂ ವೀಕ್ಷಕರೇ ಯಾಕೆ ಏಷ್ಯನ್ ಪೇಂಟಿಗೆ ಅಳಗ್ಯಾಡ್ಸಕ್ ಆಗತ್ತ, ಎದಕ್ಕೆ ಏಷ್ಯನ್ ಪೇಂಟ್ ಆದ್ರೂ 6 ತಿಂಗಳನ್ಯಾಗ ಪಾಸಿಟಿವ್ನ ರಿಟರ್ನ್ ಕೊಟ್ಟೈತಿ 25% ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಲಾಸ್ಟ್ಗೆ ಏಷ್ಯನ್ ಪೇಂಟ್ದ ವ್ಯಾಲ್ಯೂಯೇಷನ್ ಯಾವ ಥರ ಐತಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ಈ ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕನ್ನು ಮಾಡ್ರಿ. ನೋಡ್ರಿ ವೀಕ್ಷಕರೇ, ಏಷ್ಯನ್ ಪೇಂಟ್ದ ಮಾರ್ಕೆಟ್ ಶೇರ್ ಯಾವ ಥರ ಇತ್ತಂತಂದ್ರೆ, ಮೊದಲ 58%ದಿಂದ 60% ಏನು ಪೇಂಟ್ದ ವೀಕ್ಷಕರೇ ಸೆಕ್ಟರ್ ಐತೆ ಭಾರತ್ನಾಗ, ಅದ್ರದ್ದೆಲ್ಲ ಕಂಟ್ರೋಲ್ ಏಷ್ಯನ್ ಪೇಂಟ್ ಕಡೆನೇ ಐತ್ರಿ 60% ಸುಮಾರು. ಬಟ್ ಬಿರ್ಲಾ ಅವ್ರ ಮತ್ತು JSW ಅವರ ಇಳ್ಯಾನ ಪೇಂಟ್ ಸೆಕ್ಟರ್ನಾಗ 58ರಿಂದ 60% ಏನೈತೆ ಮಾರ್ಕೆಟ್ ಶೇರ್ ಏಷ್ಯನ್ ಪೇಂಟ್ದ, ಅಲ್ಲಿಂದ ವೀಕ್ಷಕರೇ ಬಿದ್ದ 52%ಗೆ ಬಂದೈತಿ. ಅಂದ್ರೆ ನೋಡ್ಬೋದು ವೀಕ್ಷಕರೇ ಯಾವ ಥರ ಏಷ್ಯನ್ ಪೇಂಟಿಗೆ ಇವೆರಡು ದೊಡ್ಡ ಕಂಪ್ನಿಗಳ ಪೇಂಟ್ ಸೆಕ್ಟರ್ನ ಇಳಿದ್ರಿಂದ ಯಾವ ಥರ ಪೆಟ್ ಬಿದ್ದೈತಂತ. ಮತ್ತು ನೋಡ್ಬೋದು ವೀಕ್ಷಕರೇ, ಏನು ಬಿರ್ಲಾದವ್ರದ್ದು ಓಪ್ಸ್ ಪೇಂಟ್ ತೆಗ್ದಾರ, ಓಪಸ್ ಪೇಂಟ್ ಏನು ತೆಗ್ದಾರ, ಅದ್ರದ್ದು ಮಾರ್ಕೆಟ್ ಶೇರ್ ಯಾವ ಥರ ಇನ್ಕ್ರೀಸ್ ಆಗೈತಂತ. ಏನು ಬಿರ್ಲಾ ಅವ್ರ ಫಸ್ಟ್ ಮಾರ್ಕೆಟಿಗೆ ಬಂದಿರೋ ಪೇಂಟ್ ಇದ, ಅವ ವೀಕ್ಷಕರೇ ಬಿರ್ಲಾ ಓಪಸ್ದ ಬರೀ 2-4% ಅಷ್ಟ ಮಾರ್ಕೆಟ್ ಶೇರ್ ಇತ್ತ. ಆದ ವೀಕ್ಷಕರಿಗೆ ಏರಿ 10% ಆಗೈತಿ. ಏಷ್ಯನ್ ಪೇಂಟ್ದ ಮಾರ್ಕೆಟ್ ಶೇರ್ ಇಳ್ದೈತಿ, ಬಿರ್ಲಾ ಓಪಸ್ದ ಮಾರ್ಕೆಟ್ ಶೇರ್ ಏರೈತಿ. ಅಂದ್ರೆ ಬಿರ್ಲಾ ಓಪ್ಸ್ದಿಂದ ವೀಕ್ಷಕರು ಏಷ್ಯನ್ ಪೇಂಟ್ಗೆ ಪೆಟ್ರೆ ಬಿದ್ದೈತೆ ಅಂತ ನಮಗೆ ಇದ್ರಲ್ಲೇನೋ ಗೊತ್ತಾಗ್ತೈತಿ. ಈಗ ಬರೀ ಬಿರ್ಲಾ ಓಪಸ್ ಯಾವ ಥರ ಏಷ್ಯನ್ ಪೇಂಟಿಗೆ ಫೈಟ್ ಕೊಟ್ಟಿತ್ತ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಬಿರ್ಲಾ ಓಪಸ್ ಅವರ ಮಾರ್ಕೆಟಿಗೆ ಬಂದ್ರ ಬರಾನ ಡೈರೆಕ್ಟ್ 10% ಡಿಸ್ಕೌಂಟ್ ಅನೌನ್ಸ್ ಮಾಡಿರ. ಎಲ್ಲ ಡೀಲರ್ಗಳಿಗೂ ಚಲೋ ಕಮಿಷನ್ ಕೊಟ್ರ. ಅದ ಕಾರಣ ಡೀಲರ್ಗಳನ್ನು ವೀಕ್ಷಕರೇ ಬಿರ್ಲಾ ಓಪಸ್ನ ಹೆಚ್ಚು ಸೆಲ್ ಮಾಡಕ್ ಟ್ರೈ ಮಾಡತ್ರ. ಮತ್ತೇನು ಪೇಂಟ್ ತಯಾರು ಮಾಡಕ್ ಮಷಿನ್ ಬೇಕಾಗ್ತಾವ. ನಿಮ್ಗೆ ಗುರ್ತಿದ್ರೆ ಪೇಂಟ್ ಬಗ್ಗೆ ಏನ್ರಿ ಸ್ವಲ್ಪ ಸಾಮಾನ್ಯ ವೀಕ್ಷಕರು ಏನ್ರಿ ಜ್ಞಾನ ನಿಮ್ಗೆ ಗುರ್ತಾನೆ ಇರ್ಬೋದಾ. ಎಲ್ಲ ಪೇಂಟ್ ಡಬ್ಬಿ ವೈಟ್ ಕಲರ್ದುನೇ ಇರ್ತಾವ. ಅದ್ರಾಗ ಸ್ವಲ್ಪ ಕಲರ್ ಮಿಕ್ಸ್ ಮಾಡ್ತೈತ್ರಿ ಮಷಿನ್. ಪೇಂಟ್ ಅಂಗಡಿಗೆ ಅದು ಹೋಗಿದ್ರೆ ನೀವು ನೋಡಿರ್ಬೋದಾ. ಅವೆಲ್ಲ ಮಷಿನ್ಗಳನ್ನು ವೀಕ್ಷಕರೇ ಡೀಲರ್ಗಳಿಗೆ ಫ್ರೀದಾಗ ಬಿರ್ಲಾ ಅವರ ಸೆಲ್ ಮಾಡಿರ. ಮತ್ತು ಬಿರ್ಲಾ ಅವ್ರದ್ದು ಹೆಸರೇ ಇತ್ತ. ಅದ ಕಾರಣ ವೀಕ್ಷಕರೇ ಬಿರ್ಲಾ ಅವ್ರ ಭಾಳ ಜಲ್ದಿ ಮಾರ್ಕೆಟ್ ಶೇರನ್ನು ಕ್ಯಾಪ್ಚರ್ ಮಾಡ್ಕೊಂಡ್ರ. 2-3% ಏನು ಬಂದಾಗಿತ್ತು, ಅದೀಗ ಡೈರೆಕ್ಟ್ 10% ಆತ. ಆದ್ರೂ ಕೆಲವೊಂದು ವೀಕ್ಷಕರೇ ಇವ್ರಿಗೂ ಪ್ರಾಬ್ಲಮ್ಗಳು ಬಂದು. ಆ ಪ್ರಾಬ್ಲಮ್ಗಳು ಏನಂತಂದ್ರೆ, ಒಂದೇ ಮೇನ್ ಪ್ರಾಬ್ಲಮ್ ವೀಕ್ಷಕರೇ, ದೊಡ್ಡ ಕಂಪ್ನಿಗಳ ಈ ಕಂಪ್ನಿಗೆ ಡೌನ್ ಗ್ರೇಡ್ಗಳನ್ನು ಕೊಟ್ಟಿತ್ತ. ಅದರಿಂದ ಮೇನ್ ರೀಸನ್ ಏನಂತಂದ್ರೆ, ಬಿರ್ಲಾದವ್ರದ್ದೇನು ವೀಕ್ಷಕರಿದ್ದ ಓಪಸ್ ಪೇಂಟ್ ಐತಿ, ಆ ಓಪಸ್ ಪೇಂಟ್ದ CEO ಆದ ರಕ್ಷಿತ್ ಹರ್ಗಾವೆ ಇವ್ರೇನು ವೀಕ್ಷಕರೇ CEO ಇದ್ರ, ಅವ್ರ ರಿಸೈನ್ ಅನ್ನ ಕೊಟ್ರ. ಅದ ಕಾರಣ ಕಂಪ್ನಿದ ದೊಡ್ಡ ಪೋಸ್ಟ್ ಮೇರೋ ವ್ಯಕ್ತಿ ರಿಸೈನ್ ಕೊಟ್ಟಿದ್ದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಆತ. ಅದ ಕಾರಣ ವೀಕ್ಷಕರೇ ಈ ಕಂಪ್ನಿಗೆ ಭಾಳ ದೊಡ್ಡ ನೆಗೆಟಿವ್ ಪರಿಣಾಮ ಬಿತ್ತ. ಮತ್ತೊಂದು ಏನಂತಂದ್ರೆ, ಈ ಕಂಪ್ನಿ ಎಷ್ಟು ಡಿಸ್ಕೌಂಟ್ ಕೊಡ್ಲಿ, ಎಷ್ಟು ಡೀಲರ್ಸ್ ವೀಕ್ಷಕರೇ ಕಮಿಷನ್ ಕೊಡ್ಲಿ, ಏನೂ ಮಾಡಲಿ, ಬಿರ್ಲಾದ ಹೆಸರಿದ್ರೂ ಜನರ ಪೇಂಟ್ ಅಂಗಡಿಗಳ್ನಾಗ ವೀಕ್ಷಕರೇ ಏಷ್ಯನ್ ಪೇಂಟ್ ಮತ್ತು ಬರ್ಜರ್ ಪೇಂಟ್ದನ್ನ ಡಿಮಾಂಡ ಮಾಡತ್ತಾರಂತ್ರಿ. ಜನರ ಅದ ಬ್ರ್ಯಾಂಡಿದ ಕೊಡ್ರಿ, ಯಾಕಂದ್ರೆ ಅವು ಬ್ರ್ಯಾಂಡ್ ಆಲ್ರೆಡಿ ವೀಕ್ಷಕರೇ ಭಾಳ ವರ್ಷದಿಂದ ಇದಾವ. ಅದರದ ಬ್ರ್ಯಾಂಡ್ ವ್ಯಾಲ್ಯೂ ಭಾಳ ಹೆಚ್ಚಾಗೈತಿ, ಜನರು ಅದು ಯೂಸು ಮಾಡೈತಿ. ಅದ ಕಾರಣ ಅದರಿಂದ ಅನುಭವ ಇರೋ ಕಾರಣ ಅಂಗಡಿ ನಾವು ಬಿರ್ಲಾ ವಾಪಸ್ ಕೊಟ್ರೂ ನಮಗೆ ಏಷ್ಯನ್ ಪೇಂಟ ಕೊಡ್ರಿ, ಬರ್ಜರ್ ಪೇಂಟ ಕೊಡ್ರಿ ಅಂತ ಡಿಮಾಂಡ್ ಮಾಡತ್ರಂತ. ಅದ ಕಾರಣನೂ ವೀಕ್ಷಕರೇ ಈ ಥರ ಬಿರ್ಲಾ ವಾಪಸ್ಗೂ ಪೆಟ್ಟು ಬಿದ್ದೈತಂತ ನಮಗೆ ಗೊತ್ತಾಗ್ತೈತಿ. ಈಗ ಬರೀ ವೀಕ್ಷಕರೇ ಬಿರ್ಲಾ ವಾಪಸ್ ಸ್ಟೋರಿ ಹೇಳಿದ್ನಿ, ಯಾವ ಥರ ಏಷ್ಯನ್ ಪೇಂಟಿಗೆ ಕೌಂಟರ್ ಕೊಟ್ಟಿತ್ತಂತ, ಮತ್ತು ಯಾವ ಥರ ಅದಕ್ಕೂ ಪೆಟ್ಟು ಬಿದ್ದೈತಿ ಅಂತ ಅದ್ರ ಬಗ್ಗೆನೂ ತಿಳಿಸಿನಿ. ಈಗೇನು ತಿಳ್ಕೊಳ್ಳೋಣ ಅಂತಂದ್ರೆ,
ಏಷ್ಯನ್ ಪೇಂಟ್ ಶೇರ್ ಯಾಕೆ 6 ತಿಂಗಳನ್ಯಾಗ ಈ ಥರ 25% ರಿಟರ್ನ್ ಕೊಟ್ಟಿತ್ತ, ಅದರಿಂದ ಮೇನ್ ಏನು ಪಾಸಿಟಿವ್ ಇತ್ತಂತ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, 6 ತಿಂಗಳನ್ಯಾಗ ಏಷ್ಯನ್ ಪೇಂಟ್ ಈ ಥರ ರಿಟರ್ನ್ ಕೊಡಕ್ಕೆ ಒಂದೇ ಮೇನ್ ರೀಸನ್ ಏನಂತಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್. ನೋಡ್ಬೋದು ಏಷ್ಯನ್ ಪೇಂಟ್ ನಾವು ಕ್ವಾರ್ಟರ್ಲಿ ರಿಸಲ್ಟ್ ನೋಡ್ರ ಏನು ಸೆಪ್ಟೆಂಬರ್ 2024 ಏಷ್ಯನ್ ಪೇಂಟ್ ಸೇಲ್ಸ್ 8,028 ಕೋಟಿ ಇತ್ತ, ಆದ ವೀಕ್ಷಕರೇ ಏರಿ 8,531 ಕೋಟಿ ಆತ. ಇಯರ್ ಆನ್ ಇಯರ್ ಸೇಲ್ಸ್ನ ವೀಕ್ಷಕರೇ ಭಾಳ ಸ್ಟ್ರಾಂಗ್ ಗ್ರೋತ್ ನಮಗೆ ಕಾಣಿತ. ಪ್ರಾಫಿಟ್ ಮಾರ್ಜಿನ್ ನೋಡ್ಬೋದ, ಏನು 2024 ಸೆಪ್ಟೆಂಬರ್ನಾಗ 15% ಪ್ರಾಫಿಟ್ ಮಾರ್ಜಿನ್ ಇತ್ತ, ಆದ ವೀಕ್ಷಕರೇ 18% ಆಗೈತಿ. ಅಂದ್ರೆ ನೋಡ್ಬೋದು ಯಾವ ತರ ಮಾರ್ಜಿನ್ ವೀಕ್ಷಕರೇ ಗ್ರೋತ್ ಕಾಣೈತಿ ಕಂಪ್ನಿದಂತ. ಕಾಂಪಿಟೇಷನ್ ಬಂದ್ರೂ ವೀಕ್ಷಕರೇ ಮಾರ್ಜಿನ್ ಇರೈತಿ, ಆದ ಕಾರಣ ಇದು ಒಂದು ಪಾಸಿಟಿವ್ ಸಿಗ್ನಲ್ ಕೊಡ್ತೈತಿ. ಆದ ಕಾರಣ ವೀಕ್ಷಕರೇ ಈ 6 ತಿಂಗಳನ್ಯಾಗ ಏಷ್ಯನ್ ಪೇಂಟ್ ಔಟ್ ಪರ್ಫಾರ್ಮ್ ಮಾಡೈತಿ ಅಥವಾ ಚಲೋ ರಿಟರ್ನ್ ಕೊಟ್ಟೈತಿ. ಮಾರ್ಕೆಟ್ ಪರಿಸ್ಥಿತಿ ಚಲೋ ಇರಲಿಲ್ಲ ಅಂದ್ರೂ ಈ ಸ್ಟಾಕ್ ಚಲೋ ಪರ್ಫಾರ್ಮ್ ಮಾಡೈತಂತ ನಾವು ಅನ್ಬೋದ. ಮತ್ತು ಕಂಪ್ನಿ ನೆಟ್ ಪ್ರಾಫಿಟ್ ನೋಡ್ಬೋದ, ಸೆಪ್ಟೆಂಬರ್ 2024 ವೀಕ್ಷಕರೇ 694 ಕೋಟಿ ಪ್ರಾಫಿಟ್ ಮಾಡ್ತಿತ್ತು, ಈಗ ನೋಡ್ಬೋದ 1,018 ಕೋಟಿದ ಪ್ರಾಫಿಟ್ ಮಾಡೈತಿ. ಪ್ರಾಫಿಟ್ನಾಗನು ಭಾಳ ಮ್ಯಾಸಿವ್ ಗ್ರೋತ್ ಕಾಣೈತಿ. ಅದ ಕಾರಣ ಕ್ವಾರ್ಟರ್ಲಿ ರಿಸಲ್ಟ್ ಭಾಳ ಚಲೋ ಬಂದಿದ್ದ ಕಾರಣ ಈ ಕಂಪ್ನಿ ಈ ಥರ ಗ್ರೋತ್ ತೋರಿಸೈತಿ 6 ತಿಂಗಳನ್ಯಾಗ ಅಂತ ನಾವು ಅನ್ಬೋದು. ಎರಡನೇ ರೀಸನ್ ಏನಂತಂದ್ರೆ ರಾ ಮಟೀರಿಯಲ್ಗಳದ ಪ್ರೈಸ್ ಕಡಿಮೆನಾಗ ಬಾಯ್ ಮಾಡ್ಯಾರಿ. ಏನು ಏಷ್ಯನ್ ಪೇಂಟಿಗೆ ರಾ ಮಟೀರಿಯಲ್ ಬೇಕಾಗ್ತವ, ಆ ರಾ ಮಟೀರಿಯಲ್ದ ಸೋರ್ಸ್ಗಳ ಮತ್ತು ಯಾವಾಗ ರಾ ಮಟೀರಿಯಲ್ದ ವೀಕ್ಷಕರು ಏನು ಬೆಲೆ ಕಡಿಮೆ ಆಗೈತಿ ಅವಾಗ ಮ್ಯಾನೇಜ್ಮೆಂಟ್ದವ್ರ ಕಂಪ್ನಿದವ್ರ ದೊಡ್ಡ ವ್ಯಕ್ತಿಗಳ ಆ ರಾ ಮಟೀರಿಯಲನ್ನು ಬಲ್ಕ್ನಾಗ ಬಾಯ್ ಮಾಡಿ ಸ್ಟೋರ್ ಇಟ್ಕೊಂಡಾರ. ಅದ ಕಾರಣ ರಾ ಮಟೀರಿಯಲ್ದನು ಪ್ರೈಸ್ ಕಡಿಮೆ ಬಿರೋ ಕಾರಣ ಈ ಕಂಪ್ನಿಗೆ ಅದರಿಂದನೂ ಅಡ್ವಾಂಟೇಜ್ ಸಿಕ್ಕಿತ. ಅದು ಕಾರಣದಿಂದ 6 ತಿಂಗಳನ್ಯಾಗ ಕಂಪ್ನಿ ಚಲೋ ಪರ್ಫಾರ್ಮ್ ಮಾಡಿತಂತ ನಾವು ಅನ್ಬೋದು. ಮೂರನೇ ರೀಸನ್ ಏನಂತಂದ್ರೆ ಕಂಪ್ನಿ ಹೊಸ ಪ್ರಾಡಕ್ಟ್ಗಳನ್ನು ಮತ್ತೆ ಲಾಂಚ್ ಮಾಡಿತ್ರಿ ಪೇಂಟ್ ಸೆಕ್ಟರ್ನಾಗ. ಆ ಪೇಂಟ್ ಸೆಕ್ಟರ್ನಾಗ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ ಕಾರಣ ಮತ್ತು ಮಾರ್ಕೆಟ್ನಾಗ ಡಿಮಾಂಡ್ ಹೆಚ್ಚಾತ, ಹೈಪ್ ಭಾಳ ಆತ ಪೇಂಟ್ಗಳದ. ಅದ್ರ ಕಾರಣದಿಂದನೂ ಈ ಕಂಪ್ನಿ ಚಲೋ ಪರ್ಫಾರ್ಮ್ ಮಾಡೈತಿ 6 ತಿಂಗಳನ್ಯಾಗ ಅಂತ ನಾವು ಅನ್ಬೋದು. ನಾಲ್ಕನೇ ರೀಸನ್ ಏನಂತಂದ್ರೆ ಹೈ ಡಿಸ್ಕೌಂಟ್. ಏಷ್ಯನ್ ಪೇಂಟನ್ನು ವೀಕ್ಷಕರೇ ಭಾಳ ಡಿಸ್ಕೌಂಟ್ ಕೊಟ್ಟಿದ್ದ ಜನರಿಗೆ. ನಿಮ್ಮ ಎಲ್ಲರಿಗೂ ಗೊತ್ತೈತಿ, ನಾ ಆಲ್ರೆಡಿ ನಿಮಗೆ ಹೇಳಿದ್ನೆ, ಬಿರ್ಲಾ ಓಪಸ್ ಏನು ಲಾಂಚ್ ಮಾಡೋಣ ಸ್ಟ್ರೇಟ್ 10% ಡಿಸ್ಕೌಂಟ್ ಕೊಟ್ಟಿತ್ತಂತ್ರಿ ಎಲ್ಲ ಕಸ್ಟಮರ್ಸ್ಗೆ. ಅದ ಕಾರಣ ಹೊಸ ಕಂಪ್ನಿ ಈ ಥರ ಡಿಸ್ಕೌಂಟ್ ಕೊಡತೈತಂತಂದ್ರೆ ಇದ್ರೆ ಹಳೆ ಕಂಪ್ನಿ ರೀ, 60-50 ವರ್ಷದಿಂದ ಬರತೈತಿ ಈ ಕಂಪ್ನಿ. ಮೊದಲೇ ಈ ಕಂಪ್ನಿದ ಲೆಗಸಿ ಐತಿ ಪೇಂಟ್ ಸೆಕ್ಟರ್ನಾಗ. ಅದ ಕಾರಣ ಈ ಕಂಪ್ನಿನೂ ಸಹ ವೀಕ್ಷಕರೇ ಭಾಳ ಡಿಸ್ಕೌಂಟ್ ಕೊಟ್ಟಿತ್ತ, ಹೈ ಡಿಸ್ಕೌಂಟ್ ಕೊಟ್ಟಿತ್ತ. ಇದನ್ನು ನೆಗೆಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಫೈನಾನ್ಷಿಯಲ್ ಟರ್ಮ್ ಆಗಿ ನೋಡ್ರ. ಬಟ್ ವೀಕ್ಷಕರೇ ಕಾಂಪಿಟೇಷನ್ನಾಗ ನಾವು ಫೈಟ್ ಕೊಡ್ಬೇಕಂತಂದ್ರೆ ಬೇರೆ ಏನು ಸೆಕ್ಟರ್ನಾಗ ಇರೋ ಬೇರೆ ಕಂಪ್ನಿಗಳಿಗೆ ಫೈಟ್ ಕೊಡ್ಬೇಕಂದ್ರೆ ಈ ಥರ ನಾವು ಡಿಸಿಷನ್ಗಳನ್ನು ತೊಗೋಬೇಕಾಗ್ತೈತಿ. ಅದ ಡಿಸಿಷನ್ ಏಷ್ಯನ್ ಪೇಂಟನ್ನು ತೊಗೊಂಡು ಹೈ ಡಿಸ್ಕೌಂಟ್ ಕೊಟ್ಟ, ಅದರಿಂದ ಸೇಲ್ಸ್ ಭಾಳ ಹೆಚ್ಚಾದು ರೀ. ಅದನ್ನ ಆಲ್ರೆಡಿ ಕ್ವಾರ್ಟರ್ಲಿ ರಿಸಲ್ಟ್ನಾಗ ನಿಮಗೆ ಹೇಳಿಬಿಟ್ಟೇನಿ. ಅದ್ರದನ್ನ ಪರಿಣಾಮ ಸೇಲ್ಸ್ನಾಗ ಕಾಣಿತ, ಪ್ರಾಫಿಟ್ನಾಗ ಕಾಣಿತ. ಅದರಿಂದನೂ ವೀಕ್ಷಕರಿಗೆ ಈ ಕಂಪ್ನಿಗೆ ಭಾಳ ಲಾಭ ಆತ. ಮತ್ತು ನಾವು ಆಲ್ರೆಡಿ ನಿಮಗೆ ತಿಳಿಸೀನಿ, ರಾ ಮಟೀರಿಯಲ್ ಕಡಿಮೆ ಪ್ರೈಸ್ನಾಗ ಇವ್ರಿಗೆ ಸಿಕ್ಕಿದ ಕಾರಣ ಇವರ ಡಿಸ್ಕೌಂಟನ್ನು ಹೆಚ್ಚಿಕೊಡಕ್ಕೆ ಸಾಧ್ಯ ಆತ. ಏಷ್ಯನ್ ಪೇಂಟ್ ಹೆಂಗೈತೆ ಅಂತಂದ್ರೆ ಇದು ಭಾಳ ಪುರಾತನ ಕಾಲದಿಂದ ಬಂದಿದ್ದ ಕಂಪ್ನಿ ಐತಿ. ಪುರಾತನ ಅಂತಂದ್ರೆ ಭಾಳ ವರ್ಷದಿಂದ ಬಂದಿದ್ದ ಕಂಪ್ನಿ ಐತಿ. ಬರೀ ಭಾರತನಾಗ ಅಷ್ಟೇ ಇಲ್ಲ, ಏಷ್ಯಾ ಖಂಡ್ನಾಗ ಜಗತ್ತಿನಾಗನ ವೀಕ್ಷಕರೇ ಎಲ್ಲಕ್ಕಿಂತ ದೊಡ್ಡ ಪೇಂಟ್ ಕಂಪ್ನಿ ಅಂತ ನಾವು ಅನ್ಬೋದು. ಈ ಕಂಪ್ನಿ ವೀಕ್ಷಕರೇ ಯಾವ ಥರ ರಾ ಮಟೀರಿಯಲ್ ಅಂತೂ ಬಾಯ್ ಮಾಡ್ತೈತೆ ಅಂತಂದ್ರೆ ಭಾಳ ತಲೆಯನ್ನ ಹಚ್ಚಿ ವೀಕ್ಷಕರೇ ರಾ ಮಟೀರಿಯಲ್ ಅನ್ನ ಈ ಕಂಪ್ನಿಗಳು ಬಾಯ್ ಮಾಡ್ತಾವ. ಮೊದ್ಲಿಂದನೂ ಈ ಸೆಕ್ಟರ್ನ ಇರೋ ಕಾರಣ ಯಾವ ರಾ ಮಟೀರಿಯಲ್ ಎಷ್ಟು ಪ್ರೈಸ್ನಾಗ ಬಾಯ್ ಮಾಡ್ಬೇಕು, ಯಾವಾಗ ಬಾಯ್ ಮಾಡ್ಬೇಕು, ಯಾವಾಗ ಬಾಯ್ ಮಾಡ್ರೆ ನಮಗೆ ಕಡಿಮೆ ಸಿಗ್ತೈತಿ, ಯಾವಾಗ ಬಾಯ್ ಮಾಡ್ರೆ ನಮಗೆ ತುಟ್ಟಿಲೇ ಸಿಗ್ತೈತಿ, ಅದೆಲ್ಲ ಮೊದಲೇ ಇವ್ರ ಕಡೆ ಡೇಟಾ ಐತಿ. ಅದ ಕಾರಣ ವೀಕ್ಷಕರ ಆ ಡೇಟಾನ ಬಳಸಿನ ರಾ ಮಟೀರಿಯಲ್ ಕಡಿಮೆ ಪ್ರೈಸ್ನಾಗ ಇವ್ರು ಬಾಯ್ ಮಾಡ್ಯಾರ. ಅದ್ರದನ್ನ ಬೆನಿಫಿಟ್ ಹೈ ಡಿಸ್ಕೌಂಟ್ ರೂಪ್ನಾಗ ಜನರಿಗೆ ಕೊಡತ್ತಾರ. ಅದರಿಂದ ಕಂಪ್ನಿಗೂ ಲಾಸ್ ಆಗುತ್ತ, ಸೇಲ್ಸ್ ಅನ್ನು ಇರತೈತಿ. ಇದು ಒಂದು ವೀಕ್ಷಕರೇ ಸ್ಟ್ರಾಟಜಿಲೇ ಈ ಕಂಪ್ನಿ 6 ತಿಂಗಳನ್ಯಾಗ ಚಲೋ ಪ್ರಾಫಿಟ್ ಮಾಡತೈತೆ ಅಂತ ನಾವು ಅನ್ಬೋದ. ಮತ್ತು ವೀಕ್ಷಕರೇ 5ನೇ ಪಾಯಿಂಟ್ ಏನಂತಂದ್ರೆ ಈ ಕಂಪ್ನಿದೇನು ವೀಕ್ಷಕರೇ ಮುಂದಿನ ನೆಕ್ಸ್ಟ್ ಕ್ವಾರ್ಟರ್ ಮತ್ತು ಏನು ಫೈನಾನ್ಷಿಯಲ್ 26 ಐತಿ, ಈ ಫೈನಾನ್ಷಿಯಲ್ ಇಯರ್ 26ನಾಗ ಔಟ್ಲುಕ್ ಏನು ಕೊಟ್ಟೈತಿ ಕಂಪ್ನಿದ ಮ್ಯಾನೇಜ್ಮೆಂಟ್ ಅವ್ರ ಅದು ಭಾಳ ಪಾಸಿಟಿವ್ ಕೊಟ್ಟಾರಿ. ಅದ ಕಾರಣನೂ ವೀಕ್ಷಕರೇ ಕಂಪ್ನಿ ಈ ಥರ ಇರತೈತಿ. ಫ್ಯೂಚರನ್ನು ಚಲೋ ಐತಿ ಕಂಪ್ನಿದ. ಮ್ಯಾನೇಜ್ಮೆಂಟನ್ನು ಈ ಕಂಪ್ನಿ ಮ್ಯಾಗ ವಿಶ್ವಾಸ ತೋರ್ಸಾತೈತಿ, ಈ ಸೆಕ್ಟರ್ ಮ್ಯಾಗ ವಿಶ್ವಾಸ ತೋರ್ಸಾತೈತಿ ಅನ್ನೋ ಕಾರಣದಿಂದನೂ ಈ ಕಂಪ್ನಿ ಈ ಥರ ಇರತೈತಿ ಅಂತ ನಾವು ಅನ್ಬೋದ. ಮತ್ತು 6ನೇ ರೀಸನ್ ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಬೀಳತೈತಿ. ಕ್ರೂಡ್ ಆಯಿಲ್ ಚಾರ್ಟು ನೋಡ್ಬೋದು ನೀವು. ಪೇಂಟ್ ಸೆಕ್ಟರ್ನಾಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಸ್ತು ಕ್ರೂಡ್ ಆಯಿಲ್.
ಕ್ರೂಡ್ ಆಯಿಲ್ನ ವೀಕ್ಷಕರೇ ಭಾಳ ಬೇಕಾಗ್ತೈತಿ. ಈ ಕ್ರೂಡ್ ಆಯಿಲ್ದು ಪ್ರೈಸು ನೋಡ್ಬೋದು ಯಾವ ಥರ ಬೀಳತೈತಂತ. ಕ್ರೂಡ್ ಆಯಿಲ್ ಪ್ರೈಸನು ಈ ಥರ ಬೀಳೋದ ಕಾರಣ ಈ ಕಂಪ್ನಿಗೆ ಭಾಳ ಲಾಭ ಆಗತೈತ್ರಿ. ಯಾಕಂದ್ರೆ ಸ್ವಸ್ತನ್ಯಾಗ ರಾ ಮಟೀರಿಯಲ್ ಸಿಗತೈತಿ, ಕ್ರೂಡ್ ಆಯಿಲ್ನು ಸ್ವಸ್ತನ್ಯಾಗ ಬಾಯ್ ಮಾಡತ್ತಾರ. ಅದರಿಂದನೂ ಈ ಕಂಪ್ನಿಗೆ ಭಾಳ ಲಾಭ ಆಗತೈತಿ. ಅದರದನ್ನ ಪರಿಣಾಮ ನಮಗೆ ಸ್ಟಾಕ್ ಪ್ರೈಸ್ನಾಗ ಕಾಣತೈತಿ ಅಂತ ನಾವು ಅನ್ಬೋದು. ಮತ್ತು ಲಾಸ್ಟ್ 7ನೇ ರೀಸನ್ ಏನಂತಂದ್ರೆ ಈ ಕಂಪ್ನಿ ಈ ಥರ ಇರಾಕ 6 ತಿಂಗಳನ್ಯಾಗ 25%ಗಿಂತನೂ ಹೆಚ್ಚು ಇರಾಕ ಲಾಸ್ಟ್ 7ನೇ ರೀಸನ್ ಏನಂತಂದ್ರೆ ವೀಕ್ಷಕರೇ, ಈ ಕಂಪ್ನಿ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ್ದೇನು ಇಂಡೆಕ್ಸ್ ಐತಿ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅಂತ, ಅದ್ರಾಗ ವೇಟೇಜ್ ಹೆಚ್ಚು ಮಾಡ್ಯಾರಿ, ಇನ್ಕ್ರೀಸ್ ಮಾಡ್ಯಾರ ವೇಟೇಜ್ ಏಷ್ಯನ್ ಪೇಂಟ್ ಇದ. ಅದ ಕಾರಣ ಈ ಥರಾಗ ರೊಕ್ಕ ಹೆಚ್ಚು ಬರತೈತ್ರಿ ಫಾರಿನ್ದ. ಅದರದನ್ನ ಪರಿಣಾಮ ನಮಗೆ ಸ್ಟಾಕ್ ಪ್ರೈಸ್ ಮ್ಯಾಗ ಕಾಣತೈತೆ ಅಂತ ನಾವು ಅನ್ಬೋದು. ಇವೆಲ್ಲ ರೀಸನ್ಗಳಿದ್ದು ರೀ. ಇವೆಲ್ಲ ರೀಸನ್ ಸಂಬಂಧನ ಏಷ್ಯನ್ ಪೇಂಟ್ ವೀಕ್ಷಕರೇ ಈ ಥರ 6 ತಿಂಗಳನ್ಯಾಗ ಪರ್ಫಾರ್ಮ್ ಮಾಡತೈತಿ ಅಥವಾ ಬೌನ್ಸ್ ಬ್ಯಾಕ್ ಮಾಡೈತಿ, ಕಮ್ ಬ್ಯಾಕ್ ಮಾಡೈತಿ ಈ ಸೆಕ್ಟರ್ನಾಗ ಅಂತ ನಾವು ಅನ್ಬೋದು. ನೋಡ್ರಿ ವೀಕ್ಷಕರೇ, ಈಗ ನಾವು ಈ ಕಂಪ್ನಿ ಸ್ವಲ್ಪ ವ್ಯಾಲ್ಯೂಯೇಷನ್ ತಿಳ್ಕೊಳ್ಳೋಣ. ನೋಡ್ರಿ ವ್ಯಾಲ್ಯೂಯೇಷನ್ ನೋಡ್ರೆ ಈ ಕಂಪ್ನಿದ 5 ವರ್ಷದ ಲಾಸ್ಟ್ 5 ವರ್ಷದ ನಾವು ಎವರೇಜ್ ಪಿ ನೋಡ್ರೆ 70.6 ಐತಿ. ಈಗ ಸದ್ಯ ನೋಡ್ಬೋದು ಈ ಕಂಪ್ನಿದ ಪಿ ಎಷ್ಟು ಟ್ರೇಡ್ ಆಗತೈತಿ ಅಂತಂದ್ರೆ 68.7 ಟ್ರೇಡ್ ಆಗತೈತಿ ಅಂತಂದ್ರೆ ನೋಡ್ಬೋದು ನೀವು 5 ವರ್ಷದ ಏನು ವೀಕ್ಷಕರೇ ಎವರೇಜ್ ಪಿ ಐತಿ ಅದಕ್ಕಿಂತ ಕಡಿಮೆನ ಟ್ರೇಡ್ ಆಗತೈತಿ. ಇದು ಒಂದು ಬಹಳ ಪಾಸಿಟಿವ್ ಅನ್ಬೋದ. 1 ವರ್ಷ ಪ್ರಕಾರ ನೋಡ್ರೆ 1 ವರ್ಷದ ಎವರೇಜ್ ಪಿ 55 ಐತಿ, 55.4. 1 ವರ್ಷದ ಎವರೇಜ್ ಪಿಗಿಂತನೂ ಹೆಚ್ಚಿನ ಟ್ರೇಡ್ ಮಾಡತೈತಿ. ಸ್ಟಾಕ್ ಪಿ ಆಲ್ರೆಡಿ ನಾನು ನಿಮಗೆ ತಿಳಿಸೀನಿ 68.7 ಐತಿ. 10 ವರ್ಷದ ನೋಡ್ರೆ 10 ವರ್ಷದ ಮೀಡಿಯನ್ ಪಿ 61 ಐತಿ, 61.7. ಈಗ ನೋಡ್ಬೋದೇ ಎಷ್ಟರದೈತಿ ಅಂತಂದ್ರೆ 68.7 ಐತಿ. ಅಂತಂದ್ರೆ ವೀಕ್ಷಕರು ಆಲ್ರೆಡಿ ವ್ಯಾಲ್ಯೂಯೇಷನ್ ಈ ಕಂಪ್ನಿದ ಕೆಳಗೆ ಬಂದೈತಿ ಅಂತ ನಾವು ಅನ್ಬೋದು. ಅದ ಕಾರಣನು ವೀಕ್ಷಕರೇ ಈ ಕಂಪ್ನಿ ಈ ತರ ಇರತೈತಿ ವ್ಯಾಲ್ಯೂಯೇಷನ್ ಪ್ರಕಾರ ನೋಡ್ರನು ಅಂತ ನಾವು ಅನ್ಬೋದು. ಅದ ವೀಕ್ಷಕರೇ ನಾವು ಮಾರ್ಚ್ನಾಗ ಫೆಬ್ರವರಿನಾಗ ನೋಡ್ರ ಈ ಕಂಪ್ನಿದ ಪಿ ಭಾಳ ಕೆಳಗೆ ಹೋಗಿತ್ತ, 47 ಸಮೀಪದ ಹೋಗಿತ್ತ. ಅವಾಗ ಯಾರು ಬಾಯ್ ಮಾಡಿರ್ತಾರ ಅವ್ರಿಗೆ ನೋಡ್ಬೋದು ವೀಕ್ಷಕರು ಯಾವ ತರ ಪ್ರಾಫಿಟ್ ಆಗಿರ್ಬೋದು ಅಂತ ನೀವು ಯೋಚನೆನ ಮಾಡ್ಬೋದು. ಅದ ಕಾರಣ ಯಾವಾಗ ಬಾಯ್ ಮಾಡ್ಬೇಕಾದ ಇಂಪಾರ್ಟೆಂಟ್ ರೀ, ಯಾವ ಪ್ರೈಸ್ ಮ್ಯಾಗ ಬಾಯ್ ಮಾಡ್ಬೇಕಾದ ಇಂಪಾರ್ಟೆಂಟ್. ಯಾರು ಕೆಳಗಿನ ಲೆವೆಲ್ ಮ್ಯಾಗ ಬಾಯ್ ಮಾಡ್ಯಾರ ಅವ್ರಿಗೆ ಲಾಭದಾಗ ಇರ್ತಾರ. ನೋಡ್ರಿ ವೀಕ್ಷಕರೇ, ಓವರ್ ಆಲ್ ವ್ಯಾಲ್ಯೂಯೇಷನ್ ಇರಲಿ, ಇವೆಲ್ಲ ನ್ಯೂಸ್ಗಳಾಗ್ಲಿ, ಈ ತರ ಕಾಂಪಿಟೇಷನ್ ಆಗಲಿ ಸೆಕ್ಟರ್ನಾಗ ಬರ್ತಿರ್ತಾವ. ಇದೇನು ಹೊಸದಿರಂಗಿಲ್ಲ. ಈಗ ಬಿರ್ಲಾ ಸ್ಟಾಕ್ ಬೀಳತೈತಂತಂದ್ರೆ ಬಿರ್ಲಾ ಒಪ್ಪಸ್ ಕಂಪ್ನಿ ಚಲೋ ಇಲ್ಲ, ಗ್ರಾಸಿಮ್ ಇಂಡಸ್ಟ್ರೀಸ್ ಚಲೋ ಇಲ್ಲ ಅಂತಾನು ಅನ್ನಂಗಿಲ್ಲ. ಏಷ್ಯನ್ ಪೇಂಟ್ ಇರತೈತಂತಂದ್ರೆ ಇದು ಕಂಪ್ನಿ ಚಲೋ ಐತಿ ಅಥವಾ ಕೆಟ್ಟೈತಿ ಅಂತ ಅನ್ನಂಗಿಲ್ಲ. ಯಾವಾಗೂ ವೀಕ್ಷಕರೇ ನೀವು ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟರ್ ಇದ್ರಿ ಅಂತಂದ್ರೆ ನಿಮ್ಮ ಕಡೆ ತಾಳ್ಮೆ ಇರ್ಬೇಕು. ಈ ಥರ ಕಾಂಪಿಟೇಷನ್ ಬರ್ತಾವ, ಈ ಥರ ಸ್ಟಾಕದ ಪ್ರೈಸ್ ಬೀಳ್ತಾವ, ಎಲ್ಲ ಆಗ್ತಾವ. ಈಗ ಯಾರೇ ಏಷ್ಯನ್ ಪೇಂಟ್ ಈಗ ಮಾರ್ಬಿಟ್ಟಿದ್ರೆ ವೀಕ್ಷಕರೇ ಕೆಳಗಿನ ಲೆವೆಲ್ ಮ್ಯಾಗ ಬಿರ್ಲಾ ವಾಪಸ್ ಬಂತ, ಈ ಸೆಕ್ಟರ್ನಾಗ ಕಾಂಪಿಟೇಷನ್ ಬಂತ, ಬಿರ್ಲಾ ಅವ್ರು ಹೇಳಿದ್ರ ಈ ಸೆಕ್ಟರ್ ಹಾಳಾಗಿ ಹೋಗ್ತೈತಿ, ಏಷ್ಯನ್ ಪೇಂಟ್ ಏನೋ ರಿಟರ್ನ್ ಕೊಡಂಗಿಲ್ಲ ಅನ್ನೋ ಕಾರಣದಿಂದ ಯಾರೇ ಏಷ್ಯನ್ ಪೇಂಟ್ನಾಗ ವೀಕ್ಷಕರೇ ಕೆಳಗಿನ ಬೆಲೆನಾಗ ಕೆಳಗೆ ಪ್ರೈಸ್ ಏನು ಹೋಗಿತ್ತ ಆ ಪ್ರೈಸ್ನಾಗ ಯಾರೇ ಸೆಲ್ ಮಾಡಿದ್ರೆ ಈಗ ಎಷ್ಟು ಪಶ್ಚಾತ್ತಾಪ ಆಗ್ತಿರ್ಬೋದು, ಎಷ್ಟು ವೀಕ್ಷಕರೇ ಆ ವ್ಯಕ್ತಿಗಳಿಗೆ ಎಷ್ಟು ತ್ರಾಸ ಆಗ್ತಿರ್ಬೋದು ಅಂತ ಇದ್ರಲ್ಲೇನ ನೀವು ಯೋಚನೆ ಮಾಡ್ರಿ. ನೋಡ್ರಿ ಸ್ಟಾಕ್ ಮಾರ್ಕೆಟ್ನಾಗ ಒಂದು ನೀವು ತಲೆ ಹಿಡ್ಕೊರಿ, ಈ ಥರ ನ್ಯೂಸ್ಗಳು ಬರ್ತಿರ್ತಾವ, ಈ ಥರ ಕಾಂಪಿಟೇಷನ್ ಬರ್ತಿರ್ತಾವ, ಎಲ್ಲ ಬರ್ತಿರ್ತಾವ. ಬಟ್ ಕಂಪ್ನಿದ ಫಂಡಾಮೆಂಟಲ್ ಚಲೋ ಐತಿ, ಕಂಪ್ನಿದ ಮ್ಯಾನೇಜ್ಮೆಂಟ್ ಚಲೋ ಐತಿ ಅಂತಂದ್ರೆ ಅಂಥ ಕಂಪ್ನಿನಾಗ ನಾವು ಧೈರ್ಯ ಮಾಡಿ ಹೂಡಿಕೆ ಮಾಡಿರ್ಬೇಕು. ಅಂದ್ರೆ ಲಾಂಗ್ ಟರ್ಮ್ನಾಗ ರೊಕ್ಕ ಆಗ್ತಾವ. ಈಗ ಸದ್ಯ ಬಿರ್ಲಾ ವಾಪಸ್ ಬೀಳತೈತಿ, ಅದ ಕಾರಣ ಬಿರ್ಲಾ ವಾಪಸ್ ಕೆಟ್ಟನ್ನು ಅನ್ನಕ್ಕೆ ಬರಂಗಿಲ್ಲ. ಯಾಕಂದ್ರೆ ಈಗ 1 ವರ್ಷ ಅದು ಬಂದೈತ್ರಿ. ಬಿರ್ಲಾ ಅದು ಏನು ಮಾಡ್ತಾರಂತಂದ್ರೆ ಅವ್ರದ್ದು 10 ವರ್ಷದ 20 ವರ್ಷದ ವಿಷನ್ ಇರ್ತೈತಿ. ಅದೇ ಥರ ಏಷ್ಯನ್ ಪೇಂಟದ್ದು ಸಹ ಬಿರ್ಲಾ ವಾಪಸ್ ಬಂದೈತಂತ ಏಷ್ಯನ್ ಪೇಂಟನ್ನು ಬೀಳತಿತ್ಲ ರೀ. ಅದು ವೀಕ್ಷಕರೇ ಶಾರ್ಟ್ ಟರ್ಮ್ಕನ ಬೀಳತಿತ್ತ. ಅದ ಕಾರಣ ಶಾರ್ಟ್ ಟರ್ಮ್ನಾಗ ಈ ಥರ ಎಲ್ಲ ನ್ಯೂಸ್ಗಳು ಬರ್ತಿರ್ತಾವ. ಆ ನ್ಯೂಸನ್ನು ಹಿಡಿದು ನಾವೇನ್ರಿ ಸ್ಟಾಕನ್ನು ಮಾರಿದ್ದು ಅಥವಾ ಸ್ಟಾಕನ್ನು ಬಾಯ್ ಮಾಡಿದ್ದು ಅಂದ್ರೆ ಮೂರ್ಖರ ಆಟ ಆಗ್ತೈತಿ. ನಾವು ಕರೆಕ್ಟ್ ವ್ಯಾಲ್ಯೂಯೇಷನ್ನಾಗ ಚಲೋ ಫಂಡಾಮೆಂಟಲ್ ಇರೋ ಕಂಪ್ನಿ, ಚಲೋ ವೀಕ್ಷಕರ ಹೆಸರಿರೋ ಕಂಪ್ನಿ, ಯಾವುದು ಸ್ಕ್ಯಾಮ್ ಇಲ್ಲ ಏನೂ ಇಲ್ಲ, ಚಲೋ ಹೆಸರಿರೋ ಕಂಪ್ನಿ, ಚಲೋ ಮ್ಯಾನೇಜ್ಮೆಂಟ್ ಕಂಪ್ನಿಯನ್ನ ಬಾಯ್ ಮಾಡ್ರ ಇವೆಲ್ಲ ನ್ಯೂಸ್ಗಳನ್ನು ಇಗ್ನೋರ್ ಮಾಡಿ ಲಾಂಗ್ ಟರ್ಮ್ ತಕ್ಕ ಹೂಡಿಕೆ ಮಾಡಿ ಕುಂತ್ರ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟ್ನ ರೊಕ್ಕ ಆಗೇ ಆಗ್ತೈತೆ ಅಂತ ನಮಗೆ ಈ ಒಂದು ಏನು ಕೇಸ್ ಸ್ಟಡಿ ಮಾಡಿದ್ದು ನಾವು ಏಷ್ಯನ್ ಪೇಂಟ್ ಇದ ಈ ಸ್ಟಾಕ್ ಕೇಸ್ ಸ್ಟಡಿ ಮುಖಾಂತರ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ವೀಕ್ಷಕರೇ ತಾಳ್ಮೆ ನಾವು ಸ್ಟಾಕ್ ಮಾರ್ಕೆಟ್ನ ರೊಕ್ಕ ಮಾಡ್ತಾನಂತ ಈ ಏಷ್ಯನ್ ಪೇಂಟ್ದು ಉದಾಹರಣೆಯಲ್ಲಿ ನಮಗೆ ಗೊತ್ತಾಗ್ತ. ಈ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ. ಈ ವಿಡಿಯೋಗಿನ ತಕ್ಕ ಲೈಕ್ ಮಾಡಿರ್ಕಲ ಇದ್ರ ಪ್ಲೀಸ್ ಲೈಕ್ ಮಾಡ್ರಿ. ಯಾಕಂತಂದ್ರೆ ನೀವು ಒಂದು ಲೈಕ್ ಮಾಡ್ರಿ ಈ ವಿಡಿಯೋ 100 ಜನರ ಕಡೆ ತಲುಪ್ತೈತಿ. ಅದ ಕಾರಣ ಇವೆಲ್ಲ ತಪ್ಪದಿಂದ ಪಾಪ್ ಜನರನ್ನು ಉಳಿಬಹುದು. ಇದೈತ್ರಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸೋದು ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.